ಇದು ಚುನಾವಣೆ ಪಟ್ಟಿಯನ್ನು ಒಂದು ಶುದ್ಧೀಕರಣದ ಒಂದು ಪ್ರೋಸೆಸ್ ಅಲ್ಲ. ಇದು ಒಂದು ರಾಜಕೀಯ ಪ್ಲಾಯ್ ಥರ ಅವ್ರು ಬಳಸ್ಕೊಂಡಿದ್ದಾರೆ, ಒಂದು ಅಸ್ತ್ರ ಥರ ಬಳಸ್ಕೊಂಡಿದ್ದಾರೆ. ಅವ್ರಿಗೆ ಬೇಕದಿರೋರನ್ನ ಬೇಕಿಲ್ದಿರೋರನ್ನ ಇದರಿಂದ ಆಚೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಇದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಬಿಹಾರಲ್ಲಿ ದೊಡ್ಡ ರೀತಿಯಲ್ಲಿ ಯಾತ್ರೆ ಎಲ್ಲ ಮಾಡಿಬಿಟ್ಟು ಇವಾಗ ಇದನ್ನು ನಾವು ರಾಜಕೀಯವಾಗಿ ನೋಡಲ್ಲ ಅಂದರೆ ನನಗನ್ಸುತ್ತೆ ಒಂದು ಸ್ಪಷ್ಟೀಕರಣ ಇನ್ನೂ ಅವ್ರ ಕಡೆಯಿಂದ ನಾವು ಕೇಳ್ಕೋಬೇಕಾಗುತ್ತೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು SIR ವಿಚಾರವಾಗಿ ಮಾತಾಡ್ತಾ ಇದನ್ನು ನಾವು ರಾಜಕೀಯವಾಗಿ ನಾವು ನೋಡ್ತಾ ಇಲ್ಲ, ಆದರೆ ನಮ್ಮ ಒಂದು ಪ್ರಯತ್ನ ಇರೋದೇನೆಂದರೆ ಪ್ರತಿಯೊಬ್ಬರು ಯಾರು ಅರ್ಹರಿದ್ದಾರೋ ಅವರು SIR ಮುಖಾಂತರ ಅವ್ರನ್ನ ಚುನಾವಣೆ ಪಟ್ಟಿಯಿಂದ ಹೊರಗಡೆ ಬರಬಾರ್ದಂತ ಒಂದು ವಿಚಾರ ಮಾತಾಡಿದ್ದಾರೆ. ಇದು ನಿಜವಾಗ್ಲೂ ಒಂದು ಚಿಂತೆಯ ವಿಚಾರ. SIR ಕೇಂದ್ರ ಸರ್ಕಾರ BJP RSS ಏನು SIR ನಡೆಸ್ತಾ ಇರೋದು, ಇದು ಚುನಾವಣೆ ಪಟ್ಟಿಯನ್ನು ಒಂದು ಶುದ್ಧೀಕರಣದ ಒಂದು ಪ್ರೋಸೆಸ್ ಅಲ್ಲ. ಇದು ಒಂದು ರಾಜಕೀಯ ಪ್ಲಾಯ್ ಥರ ಅವ್ರು ಬಳಸ್ಕೊಂಡಿದ್ದಾರೆ, ಒಂದು ಅಸ್ತ್ರ ಥರ ಬಳಸ್ಕೊಂಡಿದ್ದಾರೆ. ಅವ್ರಿಗೆ ಬೇಕದಿರೋರನ್ನ ಬೇಕಿಲ್ದಿರೋರನ್ನ ಇದರಿಂದ ಆಚೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ವಲಸೆ ಕಾರ್ಮಿಕರ ಮೇಲೆ ಒಂದು ದಾಳಿ ನಡೆಸೋಕ್ಕೆ ಇದನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅದ್ರ ಹಿಂದೆ ಒಂದು ಸಂಚಿದೆ, ಒಂದು ರಾಜಕೀಯ ಸಂಚಿದೆ. ಆ ಸಂಚ್ ಮುಖಾಂತರ ಈ ಥರ ಒಂದು ವಿಚಾರವನ್ನು ನಡೆಸ್ತಿದ್ದಾಗ ಮತ್ತು ಇದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಬಿಹಾರಲ್ಲಿ ದೊಡ್ಡ ರೀತಿಯಲ್ಲಿ ಯಾತ್ರೆ ಎಲ್ಲ ಮಾಡಿಬಿಟ್ಟು ಇವಾಗ ಇದನ್ನು ನಾವು ರಾಜಕೀಯವಾಗಿ ನೋಡಲ್ಲ ಅಂದರೆ ನನಗನ್ಸುತ್ತೆ ಒಂದು ಸ್ಪಷ್ಟೀಕರಣ ಇನ್ನೂ ಅವ್ರ ಕಡೆಯಿಂದ ನಾವು ಕೇಳ್ಕೋಬೇಕಾಗುತ್ತೆ. ಆದರೆ ನಾವು ವಿರೋಧ ಪಕ್ಷಗಳು ಮತ್ತು CPIM ಲಿಬರೇಷನ್ ಯಾರಿದ್ದೀವಿ, ಯಾವುದೇ ಕಾರಣಕ್ಕೆ ಇದನ್ನು ನಾವು ಈ ರೀತಿಯಲ್ಲಿ ನೋಡ್ತಾ ಇಲ್ಲ. SIR ಸಂಪೂರ್ಣವಾಗಿ ನಾವು ವಿರೋಧಿಸ್ತಾ ಇದ್ದೀವಿ. ಅಫ್ಕೋರ್ಸ್ ನಾವು ಇದನ್ನು ವಿರೋಧಿಸ್ತಾ ಅದ್ರ ಜೊತೆಗೆ ಯಾರು ಅರ್ಹರಿದ್ದಾರೆ ಅವ್ರು ಯಾರು ಹೊರಗಡೆ ಆಗಬಾರ್ದು, ಎರಡು ಕೆಲಸ ಜೊತೆಗೆ ನಡಿಬೇಕಾಗುತ್ತೆ. ಇದು ಬಹುಶಃ ಕಾಂಗ್ರೆಸ್ ಪಕ್ಷ ಮರ್ತೋಗಿದ್ದಾರೆ. ಇದನ್ನು ಅವ್ರನ್ನ ನಾವು ನೆನಪಿಸಬೇಕಾಗುತ್ತೆ. BJP ಬಂದು ಎದೆ ತಟ್ಕೊಂಡು ನಾವಿದು ಮಾಡ್ತಾ ಇದ್ದೀವಿ, ಇವ್ರನ್ನ ಆಚೆ ಕಳಿಸ್ತೀವಿ, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಅವ್ರು ಮಾತಾಡ್ತಿದ್ದಾರೆ. ಕಾಂಗ್ರೆಸ್ಸು ಅವರು ಮಾತಾಡಿದ್ದಾರೆ ನಿನ್ನೆ, ಇದನ್ನು ಅವರು ರಾಜಕೀಯವಾಗಿ ಇದನ್ನು ನೋಡಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬೇರೆ JDS ಅಂತೂ ಬಿಡಿ, ಅವ್ರು ಇದ್ರ ಬಗ್ಗೆ ಅವ್ರು ಇವಾಗ BJPಯ ಒಂದು ಭಾಗವಾಗಿ ಇರೋದು. ಸೊ ಅದಕ್ಕೆ ಅವ್ರು ಇದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಬಟ್ ಎದ ಪಕ್ಷಗಳು ಮತ್ತು ಬೇರೆ ಅಪೋಸಿಷನ್ ಪಾರ್ಟೀಸ್ ನಾವೆಲ್ಲರೂ ತುಂಬ ಸ್ಟ್ರಾಂಗ್ ಆಗಿ ಇದನ್ನು ವಿರೋಧಿಸ್ತಾ ಇದ್ದೀವಿ, ಪ್ರೊಟೆಸ್ಟು ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಕರ್ನಾಟಕ ವ್ಯಾಪ್ತಿ ಇವಾಗ ನಮ್ಮ ಮತ ನಮ್ಮ ಹಕ್ಕು ಅಂತ ಏನು ಒಂದು ದೊಡ್ಡ ರೀತಿಯಲ್ಲಿ ಕ್ಯಾಂಪೇನ್ ನಡೀತಾ ಇದೆ. ಇದರ ಮುಖಾಂತರ ಜನರ ಮಧ್ಯದಲ್ಲಿ ಒಂದು ಅವೇರ್ನೆಸ್ ಕೊಡೋಕ್ಕೂ ಪ್ರಯತ್ನ ನಡೀತಾ ಇದೆ. ಅದ್ರ ಜೊತೆಗೆ ಇದನ್ನು ವಿರೋಧ ಮಾಡೋಕ್ಕೂ ನಾವು ಯಾವ ರೀತಿಯಲ್ಲಿ ಮುಂದಾಗಬೇಕಂತ ಒಂದಿಷ್ಟು ಕೆಲಸಗಳು ನಡೀತಾ ಇದೆ. ಇದು ಆಬ್ವಿಯಸ್ಲಿ ನಡೀತಾ ಇದೆ. ಬಟ್ ನಿನ್ನೆ ಏನು ಮುಖ್ಯಮಂತ್ರಿಗಳು ಒಂದು ಮಾತಾಡಿದ್ದಾರೆ, ಇದು ನನಗನ್ಸುತ್ತೆ ಇದು ಸ್ವಲ್ಪ ಒಂದು ಚಿಂತೆಯ ವಿಚಾರ. ಇದು ಅವರು ಒಂದು ಬಹುಶಃ ಇದನ್ನು ಒಂದು ವಿಮರ್ಶೆ ಮಾಡಿ ಇದನ್ನು ವಾಪಸ್ ತಗೋಬೇಕಾಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಮೆಸೇಜ್ ಬಂದು ನಾವು ಜನರಿಗೆ ಏನು ಕೊಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇವಾಗ ಏನು ನೋಡ್ತಾ ಇದ್ದೀವಿ, SIR ಒಂದು ಕಡೆಗೆ ಆಲ್ಮೋಸ್ಟ್ 6.5 ಕೋಟಿ ಜನ 11 ರಾಜ್ಯಗಳಲ್ಲಿ ನೀವು ಲಿಸ್ಟಿಂದ ಆಚೆ ಹಾಕಿದ್ದೀರಾ. ಇದರಲ್ಲಿ ಸುಮಾರು ಒಂದಿಷ್ಟು ಕೋಟ್ಯಾಂತರ ಜನ ಬಂದು ವಲಸೆ ಕಾರ್ಮಿಕರು. ಈ ವಲಸೆ ಕಾರ್ಮಿಕರು ಹಿಂದೂ ಆಗಿರ್ಬೋದು, ಅತಿ ಹೆಚ್ಚು ಮುಸ್ಲಿಮ್ ಆಗಿರ್ಬೋದು, ಮಹಿಳೆಯರಾಗ್ಬೋದು, ಆದರೆ ಹೆಚ್ಚು ಗಂಡಸರಾಗ್ಬೋದು, ಹೆಚ್ಚಾಗಿ ಮಹಿಳೆಯರಾಗಿರ್ತಾರೆ. ಇವ್ರದ್ದಿರೋದೇನು, ಇವಾಗ ಆ ಜನ ಏನಾಗ್ತಾರೆ, ಅವ್ರು ಇವಾಗ ಉತ್ತರ ಪ್ರದೇಶ್ ಮತ್ತು ಬಿಹಾರಲ್ಲಿ ನೀವು ವೋಟ್ ಹಾಕೋಕ್ಕಾಗಲ್ಲ. ನೀವು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ತಮಿಳ್ನಾಡಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕೇರಳದಲ್ಲಿ ಕೆಲಸ ಮಾಡ್ತೀರಾ. ಇವಾಗೇನು ಅವ್ರ ಮತಗಳನ್ನು ಇವಾಗ ನೀವು ಟ್ರಾನ್ಸ್ಫರ್ ಮಾಡ್ತೀರಾ? ಇದೇನಾ ಕೇಂದ್ರ ಸರ್ಕಾರದ ಸಂಚು? ಇದು ನಾವು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಅವ್ರು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಒಂದು ನಿಲುವು ತಗೋಬೇಕಾಗುತ್ತೆ ಅಂತ ಒಂದು ಅಟ್ಲೀಸ್ಟ್ ನಾವೆಲ್ಲರೂ ಸೇರಿಕೊಂಡು ಅವ್ರಿಗೊಂದು ಎಚ್ಚರಿಕೆ ಕೊಡಲೇಬೇಕಾಗುತ್ತೆ.